ರೈಟ್. ಓಪನ್ ಸವಾಲ್ ಹಾಕಿದ್ದಾರೆ ಸರ್, ಚುನಾವಣೆ ಯಾವಾಗ ಎದುರಾದ್ರೂ ಕೂಡ ಬಿಜೆಪಿ 130-170 ಬರುತ್ತೆ ಅಂತ ಹೇಳಿ. ಮೊದಲೇ ಮಾತು ವಿಜೇಂದ್ರನೇ ಏನೋ ಸ್ವಲ್ಪ ದಿವಸನಾಗ ಇರೋಲ್ಲ ಅವರು. ವಿಜೇಂದ್ರ ಹೇಳ್ರಿ, ಬಹುಶಃ ಇನ್ನೊಂದು ತಿಂಗಳಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು. ವಿಧಾನಸಭೆ ವಿಸರ್ಜನೆ 2.5 ವರ್ಷ ಇದೆ, ಕಾಲ ಐತೆ. 2 ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ. ಯಾಕೆ ಗಡಬಡಿ ಇದೆ? ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ, 1ನೇ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು. ಅದೇನೇ ಇರಲಿ, ಗಡಬಡಿ ಯಾಕೆ? ಅದು 1ನೇ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ, ಇದು ಫಸ್ಟ್ ಟೈಮ್ MLA ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ವಿಜೇಂದ್ರ ಅವರು ತಾಳ್ಮೆ ಇರಲಿ, ಇನ್ನೂ 2.5 ವರ್ಷ ಅದ. ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. 2028 ನೋಡೋಣಂತೆ. ಅವಾಗ ನೀವು ಇರಂಗಿಲ್ಲ, ಮತ್ತು ಬೇರೆ ಅವಾಗ ಇರಂಗಿಲ್ಲ ಇವರು. ಅವಾಗ ಇವ್ರ ನೇತೃತ್ವ ಇರಲ್ಲ, ಇರಂಗಿಲ್ಲ, ಇವ್ರ ತಂದೆಯವ್ರ ನೇತೃತ್ವ ಇರಂಗಿಲ್ಲ, ಇಬ್ಬರು ಇರಲ್ಲ. ನೋಡ್ಕೊಂಡು ಬರ್ಕೊಂಡಿಟ್ಕೊಳ್ಳಿ ನೀವು. ನಾನು ಇವತ್ತು ಹೇಳಿದಿನಲ್ಲ, ಬರ್ಕೊಂಡಿಟ್ಕೊಂಬಿಡಿ. ತಾರೀಕು ಎಷ್ಟು? 27 ಡಿಸೆಂಬರ್ 2025 ಬರ್ಕೊಂಬಿಡಿ ನೀವು. ರೈಟ್. ನೆಕ್ಸ್ಟ್. ವಿಧಾನಸಭೆ ವಿಸರ್ಜನೆ ಇವ್ರು ಯಾರ್ರಿ? ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಒಂದು ಸರ್ಕಾರ ಜನರ ಆಶೀರ್ವಾದದಿಂದ 136 ಸೀಟನ್ನು ಪಡ್ಕೊಂಡಿದ್ದೀವಿ ನಾವು. ಇವ್ರು ಯಾರು ವಿಸರ್ಜನೆ ಮಾಡಕ್ಕೆ ಹೇಳತ್ತವರು? ಬಾಲಿಶ ಹೇಳಿಕೆ. ಅದಕ್ಕೆ ಫಸ್ಟ್ ಟೈಮ್ MLAಗಳನ್ನ ಅಧ್ಯಕ್ಷ ಮಾಡಬಾರ್ದು. ಇದೇ ತೋರಿಸ್ತದೆ, ಇರುತ್ತೆ ಮ್ಯಾಚುರಿಟಿ ಇರೋದಲ್ಲ. ಅದಕ್ಕೆ ಯಾರು ಹೋಗ್ತಾ ಇಲ್ಲ ಅವ್ರನ್ನ, ಸೀನಿಯರ್ಸು. ರೈಟ್. ಓಪನ್ ಸವಾಲ್ ಹಾಕಿದ್ದಾರೆ ಸರ್, ಚುನಾವಣೆ ಯಾವಾಗ ಎದುರಾದ್ರೂ ಕೂಡ ಬಿಜೆಪಿ 130-170 ಬರುತ್ತೆ ಅಂತ ಹೇಳಿ. ಮೊದಲೇ ಮಾತು ವಿಜೇಂದ್ರನೇ ಏನೋ ಸ್ವಲ್ಪ ದಿವಸನಾಗ ಇರೋಲ್ಲ ಅವರು. ವಿಜೇಂದ್ರ ಹೇಳ್ರಿ, ಬಹುಶಃ ಇನ್ನೊಂದು ತಿಂಗಳಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು. ವಿಧಾನಸಭೆ ವಿಸರ್ಜನೆ 2.5 ವರ್ಷ ಇದೆ, ಕಾಲ ಐತೆ. 2 ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ. ಯಾಕೆ ಗಡಬಡಿ ಇದೆ? ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ, 1ನೇ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು. ಅದೇನೇ ಇರಲಿ, ಗಡಬಡಿ ಯಾಕೆ? ಅದು 1ನೇ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ಫಸ್ಟ್ ಟೈಮ್ MLA ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ವಿಜೇಂದ್ರ ಅವರು ತಾಳ್ಮೆ ಇರಲಿ, ಇನ್ನೂ 2.5 ವರ್ಷ ಅದ. ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. 2028 ನೋಡೋಣಂತೆ. ಅವಾಗ ನೀವು ಇರಂಗಿಲ್ಲ, ಮತ್ತು ಬೇರೆ ಅವಾಗ ಇರಂಗಿಲ್ಲ ಇವರು. ಅವಾಗ ಇವ್ರ ನೇತೃತ್ವ ಇರಲ್ಲ, ಇರಂಗಿಲ್ಲ, ಇವ್ರ ತಂದೆಯವ್ರ ನೇತೃತ್ವ ಇರಂಗಿಲ್ಲ, ಇಬ್ಬರು ಇರಲ್ಲ. ನೋಡ್ಕೊಂಡು ಬರ್ಕೊಂಡಿಟ್ಕೊಳ್ಳಿ ನೀವು. ನಾನು ಇವತ್ತು ಹೇಳಿದಿನಲ್ಲ, ಬರ್ಕೊಂಡಿಟ್ಕೊಂಬಿಡಿ. ತಾರೀಕು ಎಷ್ಟು? 27 ಡಿಸೆಂಬರ್ 2025 ಬರ್ಕೊಂಬಿಡಿ ನೀವು. ರೈಟ್. ನೆಕ್ಸ್ಟ್. ವಿಧಾನಸಭೆ ವಿಸರ್ಜನೆ ಇವ್ರು ಯಾರ್ರಿ? ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಒಂದು ಸರ್ಕಾರ ಜನರ ಆಶೀರ್ವಾದದಿಂದ 136 ಸೀಟನ್ನು ಪಡ್ಕೊಂಡಿದ್ದೀವಿ ನಾವು. ಇವ್ರು ಯಾರು ವಿಸರ್ಜನೆ ಮಾಡಕ್ಕೆ ಹೇಳತ್ತವರು? ಬಾಲಿಶ ಹೇಳಿಕೆ. ಅದಕ್ಕೆ ಫಸ್ಟ್ ಟೈಮ್ MLAಗಳನ್ನ ಅಧ್ಯಕ್ಷ ಮಾಡಬಾರ್ದು. ಇದೇ ತೋರಿಸ್ತದೆ, ಇರುತ್ತೆ ಮ್ಯಾಚುರಿಟಿ ಇರೋದಲ್ಲ. ಅದಕ್ಕೆ ಯಾರು ಹೋಗ್ತಾ ಇಲ್ಲ ಅವ್ರನ್ನ, ಸೀನಿಯರ್ಸು.